ಹೆಲೋ ಹಾಯ್ ಗಾಯ್ಸ್, ನಾನು ಯಕ್ಷಾರು. ಇವತ್ತು ಮಾತಾಡ್ತಾ ಇರೋದು ನಮ್ಮ ಮೊಬೈಲ್ ಬ್ಯಾಟ್ರಿ ಹೆಲ್ತ್ ಬಗ್ಗೆ. ಸೊ ನಮ್ಮ ಬ್ಯಾಟ್ರಿ ಹೆಲ್ತನ್ನ ಸೇವ್ ಮಾಡ್ಕೋಬೇಕಾ ಅಂತ ಹೇಳಿದ್ರೆ ಇಲ್ಲಿದೆ ಬೆಸ್ಟ್ 5 ಟಿಪ್ಸ್. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿವೆ ಸ್ಟೆಪ್ 1. ಸೊ ದಿನನಿತ್ಯ ನಾವು ಮೊಬೈಲ್ ಬಳಸೋದ್ರಿಂದ ನಮ್ಮ ಬ್ರೈಟ್ನೆಸ್ ಜಾಸ್ತಿ ಇಟ್ಕೊತಾ ಇರ್ತೀವಿ. ಸೊ ಆಟೋ ಬ್ರೈಟ್ನೆಸ್ ಇಟ್ಕೊಳೋದ್ರಿಂದ ಸನ್ಲೈಟ್ ತಕ್ಕಂತೆ ಬ್ರೈಟ್ನೆಸ್ ಬಂದುಬಿಟ್ಟು ನಿಮಗೆ ಆಟೋಮೆಟಿಕ್ಕಾಗಿ ಅದೇ ಇನ್ಕ್ರೀಸ್ ಮಾಡಿಕೊಂಡು ನಿಮಗೆ ಸೆಟ್ ಮಾಡಿಕೊಡುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ, ನಾವು ಯಾವಾಗಲೂ ಡಾರ್ಕ್ ಮೋಡನ್ನ ಸೆಲೆಕ್ಟ್ ಮಾಡ್ಕೊಳೋದು ಬೆಸ್ಟ್ ಆಪ್ಷನ್. ಯಾವುದೇ ಥರ ಬ್ರೈಟ್ನೆಸ್ ಬಂದುಬಿಟ್ಟು ನಿಮಗೆ ಜಾಸ್ತಿ ಆಗೋದಿರಲಿ, ಕಡಿಮೆ ಆಗೋದಿರಲಿ, ಮತ್ತು ಕಂಟ್ರೋಲ್ ಆಗಿರುತ್ತೆ. ಇದರಿಂದ ನಿಮಗೆ 10% ಬ್ಯಾಟ್ರಿ ಸೇವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟೆಪ್ 2 ಹೋಗೋಣ. ಇವಾಗ ಸ್ಟೆಪ್ 2 ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾವೇನು ನಾರ್ಮಲಾಗಿ ಜಾಸ್ತಿ ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದು ಬಂದುಬಿಟ್ಟು ಯೂಸ್ ಮಾಡದಿರೋ ಆ್ಯಪ್ಗಳಿಗೆ. ಸೊ ಯೂಸ್ ಮಾಡದಿರೋ ಆ್ಯಪ್ಗಳಿಗೆ GPS, ಮ್ಯಾಪ್ ಆಗಲಿ, ಬ್ಲೂಟೂತ್ ಆಗಲಿ, ವೈಫೈ, ಸೊ ಹಲವಾರು ಆಪ್ಷನ್ಗಳು ಆಟೋಮೆಟಿಕ್ಕಾಗಿ ಆನಲ್ಲಿರುತ್ತೆ. ಅದನ್ನು ನೀವು ಆಫ್ ಮಾಡ್ಕೊಳ್ಳಿ, ಓಕೆನಾ. ಸೊ ಯಾಕಂತ ಹೇಳಿದ್ರೆ ಇದರಿಂದ ನಿಮಗೆ ಬ್ಯಾಟ್ರಿ ಡೌನ್ ಆಗೋ ಚಾನ್ಸಸ್ ಖಂಡಿತ. ಸೊ ಇವಾಗ ಸ್ಟೆಪ್ 3 ಏನಪ್ಪ ಅಂತ ಹೇಳಿದ್ರೆ, ನಾವು ದಿನನಿತ್ಯ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀವಿ. ಅದರಲ್ಲಿರೋ ಸುಮಾರು ಆ್ಯಪ್ಗಳಿರ್ತವೆ. ಆ ಆ್ಯಪ್ಗಳಿಂದ ಬ್ಯಾಕ್ಗ್ರೌಂಡಿಂದ ಮೊಬೈಲ್ ಬ್ಯಾಟ್ರಿ ಕೂಡ ಡೌನ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಯಾವ್ಯಾವ ನೀವು ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀರ, ಜಾಸ್ತಿ ಯೂಸ್ ಮಾಡೋ ಆ್ಯಪ್ಗಳಿಗೆ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಡಾಟಾ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಿಲ್ಲದೇ ರನ್ ಆಗ್ತಾ ಇರುತ್ತೆ. ಸೊ ಅದನ್ನು ಸ್ಟಾಪ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ಬ್ಯಾಟ್ರಿ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ. ಬ್ಯಾಟ್ರಿ ಬ್ಯಾಕ್ಗ್ರೌಂಡ್ನ ಬಂದುಬಿಟ್ಟು ನಿಮಗೆ ರಿಸ್ಟ್ರಿಕ್ಟ್ ಬ್ಯಾಟ್ರಿ ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಇರುತ್ತೆ. ಸೊ ಅದನ್ನು ಬಂದುಬಿಟ್ಟು ಎಲ್ಲ ಆ್ಯಪ್ಗಳಿಗೆ ನೀವು ಆಫ್ ಮಾಡ್ಕೋಬೋದು. ಆಫ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕೂಡ ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೇ ಬ್ಯಾಟ್ರಿ ಡ್ರೈನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ನಿಮಗೆ ಗೊತ್ತಾಗಲ್ಲ. ಇನ್ನೊಂದು ಆಪ್ಷನ್ ಅಂತ ಹೇಳಿದ್ರೆ, ಇವಾಗ ಹೊಸ ಅಪ್ಡೇಟ್ ಬಂದಿರೋ ಮೊಬೈಲ್ಗಳಿಗೆ 2026, 2025 ಅದರಲ್ಲಿ ನಿಮಗೆ ಬ್ಯಾಟ್ರಿ ಅಡಾಪ್ಟಿವ್ ಆಪ್ಷನ್ ಅಂತ ಇರುತ್ತೆ. ಸೊ ಆ ಇಮೇಜನ್ನ ಬಂದುಬಿಟ್ಟು ನೀವು ಆನ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ, ಸೊ ನಾರ್ಮಲಿ ಎಲ್ಲ ಆ್ಯಪ್ಗಳಿಗೂ ಕೂಡ ಬ್ಯಾಟ್ರಿ ಬಂದುಬಿಟ್ಟು ರಿಸ್ಟ್ರಿಕ್ಟ್ ಬ್ಯಾಟ್ರಿ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅಥವಾ AI ಆಪ್ಷನ್ ಇವಾಗ ಇರೋದ್ರಿಂದ AI ಸ್ಮಾರ್ಟ್ AI ಆಪ್ಷನ್ ಬ್ಯಾಟ್ರಿ ಕೂಡ ಇರುತ್ತೆ, ಅದನ್ನು ಕೂಡ ಸೇವ್ ಮಾಡ್ಕೋಬೇಕು ನೀವು. ಇದರಿಂದ ನಿಮಗೆ ನೆನಪಿರಲಿ 40% ಬ್ಯಾಟ್ರಿ ಸೇವ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಇವಾಗ ಸ್ಟೆಪ್ 4, ನಮ್ಮ ಮೊಬೈಲ್ ಬ್ಯಾಟ್ರಿಯಲ್ಲಿ ಸೇವಿಂಗ್ ಮೋಡ್ ಇರುತ್ತೆ. ಬ್ಯಾಟ್ರಿ ಸೇವಿಂಗ್ ಮೋಡ್ನ ಆದಷ್ಟು ಆನ್ ಮಾಡಿ ಇಟ್ಕೊಳ್ಳಿ. ಸೊ ಇದರಿಂದ ನಮ್ಮ ಬ್ಯಾಟ್ರಿ ಏನಿರುತ್ತೆ, ಆ ಬ್ಯಾಟ್ರಿ ಬಂದುಬಿಟ್ಟು ಮ್ಯಾಕ್ಸಿಮಮ್ 30% ಬ್ಯಾಕಪ್ ಆಗೋ ಚಾನ್ಸಸ್ ಇರುತ್ತೆ ಬ್ಯಾಟ್ರಿ ಸೇವಿಂಗ್ ಮೋಡಿಂದ. ಸ್ಟೆಪ್ 5, ನಿಮ್ಮ ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ನ ಯಾವಾಗಲೂ ಆಟೋ ಅಪ್ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಾವೇನು ಜಾಸ್ತಿ ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಪ್ಲೇಸ್ಟೋರ್ ಅಪ್ಲಿಕೇಶನಲ್ಲಿ ಹೋಗಿ ಅದನ್ನು ಕೂಡ ನೀವು ಆಟೋ ಅಪ್ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಬಡ್ ಫಿಕ್ಸ್ ನೋಟಿಫಿಕೇಷನಿಂದ ಸೇಫ್ ಆಗಿರ್ಬೋದು. ಬಡ್ ಫಿಕ್ಸ್ ನೋಟಿಫಿಕೇಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬಡ್ ಫಿಕ್ಸ್ ನೋಟಿಫಿಕೇಷನ್ ನಿಮಗೆ ಗೊತ್ತಿಲ್ಲದ ಹಾಗೆ ಸೇಮ್ ಬ್ಯಾಕ್ಗ್ರೌಂಡ್ ಡಾಟಾನ ಕ್ಯಾಪ್ಚರ್ ಮಾಡಿ ನಿಮ್ಮ ಬ್ಯಾಟ್ರಿನ ಡ್ರೈನ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಮೊಬೈಲ್ ಬ್ಯಾಟ್ರಿ ಆಪ್ಷನಲ್ಲೇ ಇದೆ. ಸೊ ಈಗಲೇ ಹೋಗಿ ಎಲ್ಲ ಸೆಟ್ಟಿಂಗ್ನ ಕೂಡ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಟ್ರಿ ಹೆಲ್ತನ್ನ ಇವಾಗಲೇ ಸೇಫಾಗಿ ಇರಿಸ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಹತ್ರ ಟೈಮ್ ಇದ್ದರೆ ನಮ್ಮ ಚಾನಲ್ನ ಒಂದು ಸಾರಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಸಿಗೋಣ ಬೆಸ್ಟ್ ಕಂಟೆಂಟ್ ಜೊತೆ.